ಹೊನ್ನೂರು ಮತ್ತು ಕೇಸ್ತೂರು ಅಭಿವೃದ್ಧಿಗೆ 1.70 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಚಾಲನೆ. ತಾಲೂಕಿನ ಹೊನ್ನೂರು ಹಾಗೂ ಕೇಸ್ತೂರು ಗ್ರಾಮದ ವಿವಿಧ ಸಮುದಾಯದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 1.70 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಶುಕ್ರವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಕ್ಷೇತ್ರಕ್ಕೆ ಇದುವರೆಗೆ 500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ನಾನು ತಂದಿದ್ದೇನೆ. ಹಳೆ ಮೈಸೂರು ಭಾಗದ ನೀರಾವರಿ ಯೋಜನೆಗಳಿಗೆ ಇತ್ತೀಚೆಗೆ ಅನುದಾನವನ್ನೇ ನೀಡಿರಲಿಲ್ಲ. ಈ ಹಿಂದೆ ಜಲಸಂಪನ್ಮೂಲ ಸಚಿವರು ಆಗಿದ್ದ ಡಿ.ಕೆ. ಶಿವಕುಮಾರ್ ನಮ್ಮ ಜಿಲ್ಲೆಯ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಅನುದಾನ ನೀಡುವ ಭರವಸೆ ನೀಡಿದ್ದರು. ಅದರಂತೆ ನನ್ನ ಕ್ಷೇತ್ರಕ್ಕೆ 70 ಕೋಟಿ ರೂಪಾಯಿ, ಹನೂರು ಹಾಗೂ ಕೊಳ್ಳೇಗಾಲ 2 ಕ್ಷೇತ್ರಕ್ಕೆ ಒಳಪಡಿಸುವ ಕಾಮಗಾರಿಗೆ 50 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 120 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಇದರಲ್ಲಿ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಯಳಂದೂರು, ಯರಿಯೂರು, ಕೇಸ್ತೂರು, ಮದ್ದೂರು, ಅಗರ, ತೇರಂಬಳ್ಳಿ ಕೆರೆ ಹಾಗೂ ಕಾಲುವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಕೆಲಸ ಪ್ರಗತಿಯಲ್ಲಿದೆ. ನಮ್ಮ ಭಾಗದ ನೀರಾವರಿ ಯೋಜನೆಗಳಿಗೆ ಅನುದಾನವನ್ನು ನೀಡಿ ಹಲವು ದಶಕಗಳೇ ಕಳೆದಿವೆ. ಇಲ್ಲಿಗೆ ಮತ್ತಷ್ಟು ಅನುದಾನ ತರುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಶಾಸಕರ ಪ್ರಯತ್ನ ನಿರಂತರವಾಗಿರುತ್ತದೆ. ನಾನು ಜನರಿಂದ ಆಯ್ಕೆಯಾಗಿದ್ದು ಜನಕಾಯಕ ನನ್ನ ನಿತ್ಯ ಕೆಲಸವಾಗಿದೆ. ಯಾವುದೇ ಧರ್ಮ ಮತ್ತು ಜಾತಿ ತಾರತಮ್ಯ ಮಾಡದೆ ಎಲ್ಲರಿಗೂ ಅನುದಾನವನ್ನು ನಾನು ನೀಡುತ್ತೇನೆ. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ನಾನು ಸದಾ ಸಿದ್ಧನಿದ್ದೇನೆ. ಯಳಂದೂರಿನಲ್ಲಿ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಆಸ್ಪತ್ರೆ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಶೀಘ್ರದಲ್ಲೇ ಇದನ್ನು ಉದ್ಘಾಟಿಸಲಾಗುವುದು. ಇದರೊಂದಿಗೆ ಅಗ್ನಿಶಾಮಕ ಠಾಣೆಗೂ ಕಾಮಗಾರಿಗೂ ಚಾಲನೆ ನೀಡಲಾಗುವುದು ಎಂದರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಎಚ್.ವಿ. ಚಂದ್ರು ಮಾತನಾಡಿ, ಶಾಸಕರು ಒಟ್ಟು 3 ಸರ್ಕಾರಿ ಪಬ್ಲಿಕ್ ಶಾಲೆಯನ್ನು ತಂದಿದ್ದಾರೆ. ಇದರೊಂದಿಗೆ ಇನ್ನು 3 ಶಾಲೆಗಳಿಗೂ ಬೇಡಿಕೆ ಸಲ್ಲಿಸಿದ್ದು ಇದು ಕೂಡ ಮಂಜೂರಾಗಿರುವ ಭರವಸೆಯನ್ನು ನೀಡಲಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜಿಲ್ಲೆಯ ಪ್ರತಿ ಪಂಚಾಯತಿಗೂ ಮಾಸಿಕ 2 ರಿಂದ 3 ಕೋಟಿ ರೂಪಾಯಿ ಲಭಿಸುತ್ತಿದ್ದು ಜನರ ಜೀವನ ಮಟ್ಟ ಸುಧಾರಿಸಿದೆ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಿನಕಹಳ್ಳಿ ಪ್ರಭು ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಕೇಸ್ತೂರು ಗ್ರಾಮದ ಪ್ರೊ ಮಹೇಶ್, ಪಿಡಿಒ ನಿರಂಜನ್, ಮಹದೇವ ಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿರಂಜನ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಪ್ರಸಾದ್, ಮಹದೇವಸ್ವಾಮಿ, ಮಾಜಿ ಸದಸ್ಯ ಆರ್. ಪುಟ್ಟಬಸಯ್ಯ, ಚಾಮೂಲ್ ನಿರ್ದೇಶಕ ಕಮರವಾಡಿ ರೇವಣ್ಣ, ಸೋಮಣ್ಣ, ರಾಜಶೇಖರ್ ಡಿ. ರೇವಣ್ಣ, ಗುರು ಮಲ್ಲೇಶ್, ಎನ್. ಕೃಷ್ಣಮೂರ್ತಿ, ರೂಪೇಶ್, ಎಇ ಚಿಕ್ಕಲಿಂಗಯ್ಯ, ಚಂದ್ರಶೇಖರ್, ಆನಂದ, ಮಹೇಶ್, ಡಿಎನ್ ನಾಗರಾಜು, ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಬ್ಯೂರೋ ರಿಪೋರ್ಟ್ NKS TV4 ಪುಟ್ಟಸ್ವಾಮಿ, ಹೊನ್ನೂರು, ಯಳಂದೂರು. ಕೇಂದ್ರದಲ್ಲಿ ಹೆಚ್ಚು ಕಡಿಮೆ 3.5 ಕೋಟಿ ಆಗುತ್ತೆ. ನನ್ನ ಲೆಕ್ಕ ಅಂಕಿಅಂಶ ಆಗ್ತಾ ಇದೆ, ಮೆಲ್ಕಾಗ್ತಿದೆ. 3.5 ಕೋಟಿ ಆಗ್ಬೋದು. ಇನ್ನೂ ಕೂಡ 40 ಲಕ್ಷ ಕೊಡಬೇಕು ಇದಕ್ಕೆ. ಅದನ್ನು ಸೇರಿಸಿ ನಾನು ಹೇಳ್ತಾ ಇದ್ದೆ. ವಿಶೇಷವಾಗಿ ಇವತ್ತೇನು ಭೂಮಿ ಪೂಜೆ ಮಾಡಿಸಿದ್ದೀವಿ, ಅದು ನಿಮ್ಮ ಗ್ರಂಥಾಲಯ ಅಲ್ಲಿಂದ ಪ್ರಾರಂಭ ಆಗಿ ಉಪ್ಪಾರ ಬೀದಿಗೆ ಬಂದು ವೀರೇಶ್ವರ ಬೀದಿ ಕೊನೆ ಆಗುತ್ತೆ. ಮತ್ತು ಹಾಗೆ ಒಂದು ಪರಿಶಿಷ್ಟ ಜಾತಿಯ ಬೀದಿನಲ್ಲಿ ಒಂದು 10 ಲಕ್ಷ ರೂಪಾಯಿಗಳ ಒಂದು ಭೂಮಿ ಪೂಜೆ ಇನ್ನೂ ಕೂಡ ಪ್ರಸ್ತಾವನೆ ಕಳಿಸಿರೋದು. ಇನ್ನೂ ಕೂಡ ಅನುದಾನ ಬಿಡುಗಡೆ ಆದಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿ ಅದನ್ನು ಪೂಜೆ ಮಾಡಲಿಲ್ಲ. ನನ್ನ ಸ್ವಭಾವನೆ ಎಷ್ಟು, ಅನುದಾನ ಬಿಡುಗಡೆ ಆದಮೇಲೆ ಭೂಮಿ ಪೂಜೆ ಮಾಡಿಸ್ತಕ್ಕಂಥದ್ದು. ಮತ್ತು ಹಾಗೆ ಇವತ್ತು ಈ ಬೌದ್ಧ ವಿಹಾರ ನಾನು ಮೊನ್ನೆ ಬಂದು ಭೂಮಿ ಪೂಜೆ ಮಾಡೋದು. ಕಳೆದ ವರ್ಷನೂ ಕೂಡ ಬುದ್ಧ ಜಯಂತಿ ಎಂದು ಬಂದು ಅಲ್ಲಿ ಮಾನ್ಯ ಆನಂದ ಬಂತೇಜಿ, ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಪ್ರಮುಖ ಬಿಕ್ಕು ಅವರು, ಬಂತೇಜಿಯವರು, ಅವರು ಸಮ್ಮುಖದಲ್ಲಿ ಅಲ್ಲಿ ನಾನು ಮಾತನ್ನು ಕೊಟ್ಟು ಹೋಗಿದ್ದೆ. ಬುದ್ಧ ವಿಹಾರಕ್ಕೆ ಅನುದಾನವನ್ನು ಕೊಡ್ತೇನೆ ಮತ್ತು ಈ ಒಂದು ಬುದ್ಧ ವಿಹಾರಕ್ಕೆ ಬರುವ ರಸ್ತೆಗೆ ಅನುದಾನವನ್ನು ಕೊಡ್ತೇನೆ ಅಂತ ಹೇಳಿ. ಅದನ್ನು ಮೊನ್ನೆ ಅವರು ಕಾರ್ಯಕ್ರಮ ಹಮ್ಮಿಕೊಂಡಾಗ ಬುದ್ಧ ವಿಹಾರದ ಬಂತೇಜಿಯವರು ಅಲ್ಲಿ ಬಂದು ನಾನು ಭಾಗವಹಿಸಿ ಆ ಒಂದು ರಸ್ತೆಗೆ ಚಾಲನೆ ಕೊಟ್ಟಿದ್ದೇನೆ. ಡಾಂಬರೀಕರಣ, CC ರೋಡಲ್ಲ, ಸುಮಾರು 65 ಲಕ್ಷ ರೂಪಾಯಿಗಳು ನಿಮ್ಮ ಊರಿನಿಂದ
ಆ ಬುದ್ಧ ವಿಹಾರಕ್ಕೆ. ಹಾಗೆ ಆ ಬುದ್ಧ ವಿಹಾರ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಬೌದ್ಧರು ಕೇಳ್ತಾರೆ. ಬೌದ್ಧರಾಗಿ ಈಗಾಗಲೇ ಪರಿವರ್ತನೆ ಆಗಿರ್ತಕ್ಕಂಥವರು ಎಲ್ಲ ಧರ್ಮದವ್ರಿಗೆ ಎಲ್ಲ ವರ್ಗದವ್ರು ಕೊಡ್ತೀರ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಮಾನ್ಯ ಗಣೇಶ್ ಪ್ರಸಾದ್ರವರು, ಹಾಗೆ ನಮ್ಮ ಇವತ್ತಿನ ಶಾಸಕರು ಎಂ.ಆರ್. ಮಂಜುನಾಥ್ ಅವರು ವಿರೋಧ ಪಕ್ಷ ಆಗಿದ್ರು ಕೂಡ ಅಭಿವೃದ್ಧಿಗೆ ಅವರು ಕೊರತೆ ಮಾಡಿಲ್ಲ. ಯಾರು ನಮ್ಮ ಸರ್ಕಾರದಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವ್ರು ಮನವಿ ಮಾಡಿಕೊಂಡಾಗ ಒಂದು ವಿಶೇಷ ಸಭೆಯನ್ನು 6 ಗಂಟೆ ಕರೆದಿದ್ರು ಅವರ ಗೃಹ ಕಚೇರಿನಲ್ಲಿ. 6 ಆಯಿತು, 8 ಆಯಿತು, 10 ಆಯಿತು. ಪಾಪ ಅವರು ಬಿಸಿ ಶೆಡ್ಯೂಲಲ್ಲಿ ಬಂದಾಗ ತಡ ಆಯಿತು. ಊಟದ ವ್ಯವಸ್ಥೆನೂ ಮಾಡಿಸ್ಬಿಟ್ರು. ನಮಗೆ ಊಟ ಮಾಡಿದ್ಮೇಲೆ ಮೀಟಿಂಗ್ ಮಾಡಿದ್ರು. ಅವರೊಂದು ಭರವಸೆ ಕೊಟ್ಟರು, ನಾನು ಮೀಟಿಂಗ್ ಕರೆದಿದ್ದೀನಿ, ನಿಮ್ಮ ಹಳೆಯ ಮೈಸೂರು ಭಾಗ ಅಂದರೆ ಚಾಮರಾಜ ಜಿಲ್ಲೆಯಲ್ಲಿ ನೀರಾವರಿಗೆ ಬಹಳ ವರ್ಷಗಳಾಯಿತು ಅನುದಾನ ಕೊಟ್ಟು, ನಾನು ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಖಂಡಿತ ನಿಮ್ಮ ಜಿಲ್ಲೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 100 ಕೋಟಿ ಕೊಡ್ತೀನಿ ಅಂತ. ಹಾಗೆ ಅವರು ನಮ್ಮ ಕ್ಷೇತ್ರಕ್ಕೆ ಈ ಕನೆಗಾಲ ಪಿಕಪ್ ಅಂತ ಏನು ಹೇಳ್ತಾ ಇದ್ದೀವಿ, ಅದಕ್ಕೆ 70 ಕೋಟಿ ಕೊಟ್ಟರು. ನಮ್ಮ ಕ್ಷೇತ್ರ ಒಳಗೊಂಡಂತೆ ಹನೂರು ಒಳಗೊಂಡಂತೆ 50 ಕೋಟಿ ಕೊಟ್ಟರು. 120 ಕೋಟಿ ಆಯಿತು. ಮನೆ ಪುಟ್ಟಣ ಶೆಟ್ಟಿ ಅವ್ರ ಕ್ಷೇತ್ರದಲ್ಲಿ 200 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಚಾಮರಾಜನಗರ ಮಾನ್ಯ ಮಹದೇವ್ ಪ್ರಸಾದ್ ಸುಪುತ್ರ ಗಣೇಶ್ ಪ್ರಸಾದ್ ಅವ್ರ ಕ್ಷೇತ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಂದು ಅದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಎಷ್ಟು ಕೊಟ್ಟಿದ್ರು ಹೇಳಿ ನೋಡೋಣ, ಪೇಪರ್ ಬಂದಿತ್ತಲ್ಲ, 400 ಕೋಟಿ ಗಣೇಶ್ ಪ್ರಸಾದ್ ಅವರಿಗೆ ಅವ್ರ ಕ್ಷೇತ್ರಕ್ಕೆ 402 ಕೋಟಿ ಕೊಟ್ಟರು. ಹನೂರು 300 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ರಾಜುಗೌಡರು, ನಾಗಪ್ಪನವರು, ಆಮೇಲೆ ನರೇಂದ್ರ ಅವರು, ಇವತ್ತು ಎಂ.ಆರ್. ಮಂಜುನಾಥ್ ಅವರು. ಇವತ್ತು ಹೆಚ್ಚಿಗೆ ಬಂದಿದೆ ಅಂದರೆ ಎಂ.ಆರ್. ಮಂಜುನಾಥ್ ಅವರ ಶಾಸಕರ ಅವಧಿಯಲ್ಲಿ ನಮ್ಮ ಸರ್ಕಾರ, ಆಡಳಿತ ಪಕ್ಷ ಸರ್ಕಾರ, ವಿರೋಧ ಪಕ್ಷ ಶಾಸಕರಾಗಿದ್ದರೂ ಕೂಡ ಆ ಕ್ಷೇತ್ರದ ಜನತೆ ಆ ಕಾಲದಿಂದ ನಾಗಪ್ಪನವ್ರನ್ನ, ರಾಜುಗೌಡರನ್ನ ಅಲ್ಲಿ ಆಯ್ಕೆ ಮಾಡಿ ಜನಸೇವೆ ಮಾಡುವಂಥ ಅವಕಾಶ ಕೊಟ್ಟದನ್ನ ಮರೆಯದೆ ಯಾವ ಭಾಗಕ್ಕೂ ಕೂಡ ಅನುದಾನ ಕೊಟ್ಟರು. ಇವತ್ತು ಇರ್ಬೋದು ಅಥವಾ ಕಿನಿಕಳ್ಳಿ ಇರ್ಬೋದು, ಅಲ್ಲಿ ಉದಾಹರಣೆ ನಿಮ್ಮ ಭಾಗಕ್ಕೆ ಮದ್ದೂರು ಪಂಚಾಯತಿ ಮತ್ತು ನಗರ ಪಂಚಾಯತಿ, ಅಲ್ಲಿ ಚಿಕ್ಕ ಚೊಕ್ಕ ಊರೋದು 3 ಕೋಮಗೂ ಸೇರುವಂಥ ರಸ್ತೆ. ನಾನು ಬೆಳಗಿನ ಜಾವ 6 ಗಂಟೆಗೆ ಕೊಂಡಕ್ಕೆ ಬರೋಕ್ಕೆ ಹೇಳಿದ್ರು ಉಪ್ಪಾರ್ ಬೀದಿಯವರು. 6 ಗಂಟೆಗೆ ಇದ್ದೆ ನಾನು ಕೊಂಡದಲ್ಲಿ ಹೋದ್ ಬೆಳಗ್ಗೆ. ಎಲ್ಲರಿಗೂ ಆಶ್ಚರ್ಯ, ಇದೇನಪ್ಪ ಎಮ್.ಎಲ್.ಎ 6 ಗಂಟೆಗೆ ಬಂದ್ಬಿಟ್ಟರಲ್ಲ ಅಂತ. ನಾನು ನೀವು 6 ಗಂಟೆಗೆ ಹೇಳಿ 6 ಗಂಟೆಗೆ ಬಂದಿದ್ದೀನಿ ಕೊಂಡಕ್ಕೆ ಅಂತ ಹೇಳಿ ಅಲ್ಲಿ ಭಾಗವಹಿಸಿದಾಗ ಊರವರು ಉಪ್ಪಾರ್ ಬೀದಿ, ವೀರೇಶ್ವರ ಬೀದಿ, ಪರಿಶಿಷ್ಟ ಜಾತಿ ಬೀದಿ 3 ಬೀದಿ ಸೇರೋ ರಸ್ತೆ ಇದೆ, ಅದನ್ನು ನೀವು ಮಾಡಿಸ್ಬೇಕು ಅಂತಕ್ಕಂಥ ಮನವಿ ಕೊಟ್ಟಿದ್ದು. ಅದೇ ಅಂಬೇಡ್ಕರ್ ಭವನದಿಂದ ಬಸವೇಶ್ವರ ದೇವಸ್ಥಾನ ಹಾಗೆ ಉಪ್ಪಾರ್ ಬೀದಿ ಸೇರುವ ರಸ್ತೆ, ಅಲ್ಲಿಗೆ 1,20,00,000 ನೀವು ಬರೀ ನಿಮ್ಮ ಬೀದಿ ಹೇಳ್ಕೊಂಡ್ರಿಪ್ಪ, ಈ ಉಳಿದ ಬೀದಿ ಹೇಳಿಲ್ಲ ನೀವು. 1 ಕೋಟಿ ನಾನು ಕೇಳ್ತಾ ಇದ್ದೆ, ಯಾಕಪ್ಪ ಕಮ್ಮಿ ಹೇಳ್ತಾರಲ್ಲ ಅಂದ್ರೆ ಬೇರೆ ತರಕ್ಕೆ ಉದಾಹರಣೆ ಕೊಟ್ಟರು. ಅಂದ್ರೆ ನಮ್ಮ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅಂತ. ಸೊ ಈಗ ನಾನು ಕರೆದು ಕಳೆವಳಿ ಪಾಯಸ ಹಾಕ್ತೀವಿ, ಬರ್ಬೇಕು ನೀವು ಒಂದು. ನಾನು ಕರೆದವ್ರೆ ಪಾಪ, ನಾನೇ ಕೊಟ್ಟಿಲ್ಲ ಡೇಟ್. ಅದು ಆ್ಯಡ್ ಮಾಡಬೇಕು. ಅಲ್ಲ, ಅದು ಇಲ್ಲಿ ಅನುದಾನ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಾಗಲಿ, ಕೆಲಸ ಆಗಲಿ, ಆಮೇಲೆ ಅದನ್ನು ಪ್ರಸ್ತಾಪ ಮಾಡೋಣ. ಹೀಗೆ ಮಲ್ಗಳ್ಳಿ ಇರ್ಬೋದು, ಕಿನ್ಕಳ್ಳಿ 2 ಗ್ರಾಮ ಉದಾಹರಣೆ ಕೊಡ್ತಾ ಇದ್ದೀನಿ. ಎಲ್ಲ ಬಹುತೇಕ ನಾವೆಲ್ಲರೂ ಕೂಡ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವ್ರು ಮನವಿ ಮಾಡಿಕೊಂಡಾಗ ಒಂದು ವಿಶೇಷ ಸಭೆಯನ್ನು 6 ಗಂಟೆ ಕರೆದಿದ್ರು ಅವರ ಗೃಹ ಕಚೇರಿನ. 6 ಆಯಿತು, 8 ಆಯಿತು, 10 ಆಯಿತು. ಪಾಪ ಅವರು ಬಿಸಿ ಶೆಡ್ಯೂಲಲ್ಲಿ ಬಂದಾಗ ತಡ ಆಯಿತು. ಊಟದ ವ್ಯವಸ್ಥೆನೂ ಮಾಡಿಸ್ಬಿಟ್ರು. ನಮಗೆ ಊಟ ಮಾಡಿದ್ಮೇಲೆ ಮೀಟಿಂಗ್ ಮಾಡಿದ್ರು. ಅವರೊಂದು ಭರವಸೆ ಕೊಟ್ಟರು, ನಾನು ಮೀಟಿಂಗ್ ಕರೆದಿದ್ದೀನಿ, ನಿಮ್ಮ ಹಳೆಯ ಮೈಸೂರು ಭಾಗ ಅಂದರೆ ಚಾಮರಾಜ ಜಿಲ್ಲೆಯಲ್ಲಿ ನೀರಾವರಿಗೆ ಬಹಳ ವರ್ಷಗಳಾಯಿತು ಅನುದಾನ ಕೊಟ್ಟು, ನಾನು ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಖಂಡಿತ ನಿಮ್ಮ ಜಿಲ್ಲೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 100 ಕೋಟಿ ಕೊಡ್ತೀನಿ ಅಂತ. ಹಾಗೆ ಅವರು
ನಮ್ಮ ಕ್ಷೇತ್ರಕ್ಕೆ ಈ ಕನೆಗಾಲ ಪಿಕಪ್ ಅಂತ ಏನು ಹೇಳ್ತಾ ಇದ್ದೀವಿ 70 ಕೋಟಿ ಕೊಟ್ಟರು. ನಮ್ಮ ಕ್ಷೇತ್ರ ಒಳಗೊಂಡಂತೆ ಹನೂರು ಒಳಗೊಂಡಂತೆ 50 ಕೋಟಿ ಕೊಟ್ಟರು. 120 ಕೋಟಿ ಆಯಿತು. ಮನೆ ಪುಟ್ಟರಂಗ ಶೆಟ್ಟಿ ಅವ್ರ ಕ್ಷೇತ್ರದಲ್ಲಿ 200 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಚಾಮರಾಜನಗರ ಮಾನ್ಯ ಮಾದೇವ ಪ್ರಸಾದ್ ಸುಪುತ್ರ ಗಣೇಶ್ ಪ್ರಸಾದ್ ಅವ್ರ ಕ್ಷೇತ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಬಂದು ಅದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಎಷ್ಟು ಕೊಟ್ಟಿದ್ರು ಹೇಳಿ ನೋಡೋಣ. ಪೇಪರ್ ಬಂದಿತ್ತಲ್ಲ, 400 ಕೋಟಿ ಗಣೇಶ್ ಪ್ರಸಾದ್ ಅವರಿಗೆ ಅವ್ರ ಕ್ಷೇತ್ರಕ್ಕೆ 402 ಕೋಟಿ ಕೊಟ್ಟು ಹನೂರು 300 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ರಾಜುಗೌಡರು, ನಾಗಪ್ಪನವರು, ಆಮೇಲೆ ನರೇಂದ್ರ ಅವರು, ಇವತ್ತು MR ಮಂಜುನಾಥ್ ಅವರು. ಇವತ್ತು ಹೆಚ್ಚಿಗೆ ಬಂದಿದೆ ಅಂದರೆ MR ಮಂಜುನಾಥ್ ಅವರ ಶಾಸಕರ ಅವಧಿಯಲ್ಲಿ ನಮ್ಮ ಸರ್ಕಾರ, ಆಡಳಿತ ಪಕ್ಷ ಸರ್ಕಾರ, ವಿರೋಧ ಪಕ್ಷ ಶಾಸಕರಾಗಿದ್ದರೂ ಕೂಡ ಆ ಕ್ಷೇತ್ರದ ಜನತೆ ಆ ಕಾಲದಿಂದ ನಾಗಪ್ಪನವ್ರನ್ನ, ರಾಜುಗೌಡರನ್ನ ಅಲ್ಲಿ ಆಯ್ಕೆ ಮಾಡಿ ಜನಸೇವೆ ಮಾಡುವಂಥ ಅವಕಾಶ ಕೊಟ್ಟದನ್ನ ಮರೆಯದೆ ಯಾವ ಭಾಗಕ್ಕೂ ಕೂಡ ಅನುದಾನ ಕೊಟ್ಟರು. ಇವತ್ತು ಆಸ್ಪತ್ರೆ ವಿಚಾರ ಹೇಳಿದ್ರು. ಎಲ್ಲರೂ ಕೂಡ ಕೊಳ್ಳೇಗಾಲಕ್ಕೂ ಚಾಮರಾಜನಗರಕ್ಕೂ